ಎಲ್ಲರಿಗೂ ಶರಣು. ಸೆಪ್ಟೆಂಬರ್ ಬಂತು ಅಂತಂದ್ರೆ ಹಿಂದಿ ಮಾಸ, ಹಿಂದಿ ದಿವಸ ಈ ರೀತಿ ಇಂಡಿಯಾ ಗೌರ್ಮೆಂಟು ಆಚರಿಸ್ತದೆ. ಇಂಡಿಯಾ ಗೌರ್ಮೆಂಟು ಆಚರಿಸೋದ್ ಕಾರಣದಿಂದನೇ ನಾವು ಇದನ್ನ ವಿರೋಧ ಮಾಡ್ತಾ ಇದೀವಿ ಹೊರತಾಗಿ ಇದನ್ನೇನಾದ್ರೂ ಮಧ್ಯಪ್ರದೇಶ ಸರ್ಕಾರನೋ, ಉತ್ತರ ಪ್ರದೇಶ ಸರ್ಕಾರನೋ ಇಲ್ಲ ಇನ್ಯಾವುದೇ ಹಿಂದಿ ರಾಜ್ಯ ಅಂತ ಆಗ್ಬೇಕಾಗಿತ್ತು. ಆಕ್ಚುಲಿ 1956ರಲ್ಲಿ ಒಂದೊಂದು ಭಾಷೆಗೆ ಒಂದೊಂದು ರಾಜ್ಯ ಅಂತ ಮಾಡಿದ್ರಲ್ಲ, ಅವಾಗ ಹಿಂದಿ ಭಾಷೆಗೂ ಒಂದು ರಾಜ್ಯ ಅಂತ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆ ಖಂಡಿತವಾಗ್ಲೂ ಇಷ್ಟೊಂದು ಉಲ್ಬಣ ಆಗ್ತಿರ್ಲಿಲ್ಲ. ಆದರೆ ಇವರು ವ್ಯವಸ್ಥಿತವಾಗಿ ಅದೊಂದು ಭಾಷೆನೇ ಅಲ್ಲ. ಆ ಸಂದರ್ಭದಲ್ಲಿ ಸ್ವತಂತ್ರ ಬಂದಂಥ ಸಂದರ್ಭದಲ್ಲೋ ಇಲ್ಲ ಏನು ಗಾಂಧಿಯವರು ಇಂಗ್ಲಿಷ್ ವಿರುದ್ಧ ಒಂದು ಭಾಷೆ ಬೇಕು ಬ್ರಿಟಿಷ್ ಅವ್ರನ್ನ ಓಡಿಸೋದಕ್ಕೆ ಅನ್ನೋ ಕಾರಣಕ್ಕೋಸ್ಕರ 1918ರಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಮದ್ರಾಸಲ್ಲಿ ತೆಗೆದ್ರಲ್ಲ, ಅವಾಗ ಆಗ್ಬೋದು. ಆ ಸಂದರ್ಭದಲ್ಲಿ ಒಂದು ಬಲಿಷ್ಠವಾದ ಭಾಷೆ ಅನ್ನುವಂಗೆ ಬೆಳೆದೇ ಇರಲಿಲ್ಲ. ಆದ್ರೂ ಕೂಡ ಅಲ್ಲಿ ನೋಡಿ, ಗಾಂಧಿಯವರೇನಾದ್ರೂ ಸ್ವಾರ್ಥಿ ಆಗಿದ್ದಿದ್ರೆ ತಮ್ಮ ತಾಯಿ ನುಡಿ ಗುಜರಾತಿನ ಬೇರೆ ಕಡೆ ಏರಿಕೆ ಮಾಡಬೇಕಾಗಿತ್ತು. ಅದನ್ನೇ ಬಳಸಿ ನಾನು ಬ್ರಿಟಿಷ್ ಅವ್ರನ್ನ ಓಡಿಸ್ತೀನಿ ಅಂತ ಮಾಡಬೇಕಾಗಿತ್ತು. ಆದರೆ ಅವ್ರು ಏನು ಮಾಡಿದ್ರು, ಹಿಂದಿನ ಬಳಸಿದ್ರೆ ಅದು ಕನೆಕ್ಟ್ ಆಗುತ್ತೆ. ಯಾರು ಅತ್ಯಂತ ದಡ್ರು, ಇವತ್ತಿಗೂ ಕೂಡ ಇಂಡಿಯನ್ ಯೂನಿಯನ್ನಲ್ಲಿ ಅತ್ಯಂತ ಪೆದ್ರು ದಡ್ರು ಇರುವಂಥ ಹಿಂದಿ ಬೆಲ್ಟ್ ಏನಿದೆ ಅವ್ರನ್ನ ಕನೆಕ್ಟ್ ಮಾಡಿ ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕಿದೆ. ಬೇರೆಯವ್ರದ್ದು ಅಷ್ಟು ಸಮಸ್ಯೆ ಇಲ್ಲ ಅಂತ ಗಾಂಧಿಯವ್ರಿಗೆ ಅರ್ಥ ಆಗಿತ್ತು. ಹಾಗಾಗಿ ಆ ಹಿಂದಿ ಪ್ರಚಾರ ಸಭಾ ಅನ್ನೋದನ್ನು ಕೂಡ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಏನು ಸ್ವತಂತ್ರ ಬಂದ ಮೇಲೆ, ಅಂದ್ರೆ ಬ್ರಿಟಿಷ್ ಅವ್ರನ್ನ ಓಡಿಸಿದ ಮೇಲೆ ಪ್ರಜಾಪ್ರಭುತ್ವ ತಂದ್ರಲ್ಲ, ಅದಾದ್ಮೇಲೆ ಗಾಂಧಿಯವರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷನೂ ಕೂಡ ಡಿಸಾಲ್ವ್ ಆಗಬೇಕು, ನಾವು ಬ್ರಿಟಿಷ್ ಅವ್ರನ್ನ ಓಡಿಸೋದಕ್ಕೆ ಏನೆಲ್ಲ ಸಂಸ್ಥೆಗಳನ್ನ ಹುಟ್ಟಾಕಿದ್ವಿ ಅವೆಲ್ಲ ಡಿಸಾಲ್ವ್ ಆಗಬೇಕು ಅಂತ ಹೇಳ್ತಾರೆ. ಇವರು ಇದ್ರೆ ಯಾಕೋ ಡೇಂಜರ್ ಅಂತೇಳಿ ಅವತ್ತು ಬೇರೆ ಬೇರೆ ರೀತಿಲಿ ಈ RSS ಕಾಂಗ್ರೆಸ್ ಏನೇನೋ ಆಗಿ ಪಾಪ ಗಾಂಧಿಯವ್ರನ್ನು ಕೂಡ ಡಮ್ ಅನ್ಸ್ಬಿಟ್ರು ಇವರು. ಇದಾದ್ಮೇಲೆ 1950ರಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಅರ್ಪಣೆ ಆಗ ಸಂದರ್ಭದಲ್ಲೂ ಕೂಡ ನ್ಯಾಷನಲ್ ಲ್ಯಾಂಗ್ವೇಜ್ಗೆ ಸಾಕಷ್ಟು ಡಿಬೇಟ್ ನಡೀತು. ಮತ್ತೆ ಇದಕ್ಕೆ ಯಾವುದೇ ನ್ಯಾಷನಲ್ ಲ್ಯಾಂಗ್ವೇಜು ಇರಬಾರ್ದು, ಅಫಿಷಿಯಲ್ ಲ್ಯಾಂಗ್ವೇಜ್ ಇರಬೇಕು ಅನ್ನುವಂಥ ಒಂದು ಅಗ್ರಿಮೆಂಟ್ಗೆ ಬಂದ ಮೇಲೆ ಹಿಂದಿ ಮತ್ತು ಇಂಗ್ಲೀಷು ಇದೆರಡು ಇಂಡಿಯಾ ಗೌರ್ಮೆಂಟು ಅಫಿಷಿಯಲ್ ಲ್ಯಾಂಗ್ವೇಜು ಅನ್ನೋ ಥರದಲ್ಲಿ ಆಗಿದೆ. ಅದು ಕೂಡ ಹಿಂದಿಗೆ ಬರೀ ಒಂದೇ ಒಂದು ಓಟು ಜಾಸ್ತಿ ಆಗಿದ್ರಿಂದ ಹಿಂದಿ ಆಡಪ್ ಆಗಿದೆ. ಇಲ್ಲ ಅಂದಿದ್ರೆ ಅಫಿಷಿಯಲ್ ಲ್ಯಾಂಗ್ವೇಜು ಇಂಗ್ಲೀಷ್ ಒಂದೇ ಇರ್ತಿತ್ತು ಇಂಡಿಯಾ ಗೌರ್ಮೆಂಟ್ದು. ಇನ್ನು ನಮ್ಮ ರಾಜ್ಯದಲ್ಲಿ ಏನಿದೆ, ನಮ್ಮ ನೆಲದ ನುಡಿ ಇದೇ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇರ್ತಿತ್ತು. ಆದರೆ ಈ ಹಿಂದಿ ದಬ್ಬಾಳಿಕೆ ಖಂಡಿತ ಇರ್ತಿರ್ಲಿಲ್ಲ. ಅದು ಒಂದು ಓಟಿಂದ ಆಗಿದೆ. ಹಾಗಾಗಿ ಅವತ್ತು ಗಾಂಧಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಸ್ಥಾಪಿಸ್ಬಿಟ್ರು ಅಂತ ಅವ್ರ ಮೇಲೆ ದ್ವೇಷ ಮಾಡೋದು, ಅವ್ರನ್ನ ವಿರೋಧ ಮಾಡೋದು ಎಷ್ಟು ದಡ್ತನೋ, ಅದೇ ರೀತಿ ಸಂವಿಧಾನದಲ್ಲಿ ಇದಕ್ಕೆ ಸ್ಥಾನಮಾನ ಸಿಕ್ಬಿಟ್ಟಿದೆ ಅಂತೇಳಿ ಸಂವಿಧಾನ ನಿರ್ಮಾತರನ್ನ ಅಂಬೇಡ್ಕರ್ ಅವ್ರನ್ನ ಇಲ್ಲ ಸಂವಿಧಾನನ ದ್ವೇಷ ಮಾಡೋದು, ವಿರೋಧ ಮಾಡೋದು ಅಷ್ಟೇ ದಡ್ತನ ಆಗುತ್ತೆ. ಸಂವಿಧಾನದಲ್ಲಿ ಅವಕಾಶ ಇದೆ, ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ. ಅದು ತಿದ್ದುಪಡಿ ಕೇವಲ MP ಗಳ ಮೂಲಕನೋ ಇಲ್ಲ ಮುಖ್ಯಮಂತ್ರಿಗಳ ಮೂಲಕನೋ ಆಗಬೇಕು ಅಂತೇನಿಲ್ಲ, ಜನಾಂದೋಲನದ ಮೂಲಕ ಕೂಡ ಆಗ್ಬೋದು. ಮೊಟ್ಟ ಮೊದಲ ಸಂವಿಧಾನದ ತಿದ್ದುಪಡಿ ಕೂಡ ದ್ರಾವಿಡ ಚಳವಳಿ, ತಮಿಳುನಾಡಲ್ಲಿ ನಡೆದಂಥ ದ್ರಾವಿಡ ತಮಿಳು ಚಳವಳಿಯ ಮೂಲಕನೇ ತಿದ್ದುಪಡಿ ಆದಂಥದ್ದು. ಈಗ ನೀವು ಕೇಳ್ಬೋದು, ಏನು ಮತ್ತೆ ಯಾಕೆ ಈ ಹಿಂದಿ ಬಗ್ಗೆ ಇಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಒಪ್ಕೊಂಡಿದೆ ಅಲ್ಲ, 2 ನುಡಿ ನೀತಿ ಮಾಡ್ತೀವಿ. 2 ನುಡಿ ನೀತಿ ಅಂತಂದ್ರೆ ನಾವು ಹೇಳ್ದಂಗೆ ಅವರೇನು ಒಪ್ಕೊಂಡಿಲ್ಲ, ಯಾರು ಒಪ್ಕೊಂಡಿಲ್ಲ. ಇವಾಗ ಜಸ್ಟ್ ರೆಕಮೆಂಡೇಶನ್ ಆಗಿರೋದು. ಏನು ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದರೆ, ಸ್ಟೇಟ್ ಎಜುಕೇಶನ್ ಕಮಿಟಿ ಅಂತ ಮಾಡಿದರೆ, ಅದರಲ್ಲಿ ಒಂದು ರೆಕಮೆಂಡೇಶನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, 2 ಲ್ಯಾಂಗ್ವೇಜ್ ಪಾಲಿಸಿನ ಮಾಡಿ 3 ಲ್ಯಾಂಗ್ವೇಜ್ ಪಾಲಿಸಿ ತೆಗೆದು ಅಂತ. ಅದರಲ್ಲಿ ಒನ್ಸ್ ಅಗೇನ್ ಮಿಸ್ಟೇಕ್ ಏನು ಅಂತಂದ್ರೆ ಕನ್ನಡ ಅಥವಾ ಮಾತೃಭಾಷೆ ಅಂತ ಇದೆ. ಇಲ್ಲಿ ಸಾಕಷ್ಟು ಜನ ಮರಾಠಿ ಮಾತೃಭಾಷೆಯವರಿದ್ದಾರೆ, ತಮಿಳ್ ಮಾತೃಭಾಷೆಯವರಿದ್ದಾರೆ, ಉರ್ದು ಅವರಿದ್ದಾರೆ, ತೆಲುಗು ಅವರಿದ್ದಾರೆ. ಅವ್ರು ಹಂಗಾದ್ರೆ ಕನ್ನಡ ನಾಡೊಳಗೆ ಕನ್ನಡ ಓದ್ದೇನೆ ಇದನ್ನೆಲ್ಲ ಓದ್ಬೋದಾ? ಇದು ಸರಿ ಬರಲ್ಲ. ಮೊದಲನೇ ನುಡಿ ಅದು ಕನ್ನಡ ಇರಲೇಬೇಕು. 2ನೇ ನುಡಿ ಬೇಕಾದರೆ ಇಂಗ್ಲೀಷ್ ಓದಲಿ, ಇಲ್ಲ ಅವ್ರಿಗೆ ಇಂಗ್ಲೀಷ್ ಬೇಡ ಅಂತಂದರೆ ಅವರ ತಾಯಿ ನುಡಿನ ಕಲ್ತ್ಕೊಳ್ಳಿ. ಇಲ್ಲಿ ತಾಯಿ ನುಡಿಗಿಂತ ಆಡಳಿತ ನುಡಿ ಭಾಳ ಮುಖ್ಯವಾದದ್ದು. ಈ ನೆಲ ಕನ್ನಡದ ನೆಲ. ಇಲ್ಲಿ ಈ ದ್ವಿಭಾಷೆ ಜಾರಿಯಾಗೋಯ್ತು, ಮತ್ತೆ ಯಾಕೆ ನೀವು ಹಿಂದಿ ಬಗ್ಗೆ ಮಾತಾಡ್ತೀರಾ
ಅನ್ನುವಂಥ ಪ್ರಶ್ನೆ ಏನಾದರೂ ಕೇಳುವಂಥವ್ರಿಗೆ ಹೇಳೋದೇನು ಅಂದರೆ, ಈ ಶಿಕ್ಷಣದಲ್ಲಿ ಈ ದ್ವಿಭಾಷೆ ಜಾರಿ ಆದ ತಕ್ಷಣವೇ ಹಿಂದಿ ಏರಿಕೆ ಸಂಪೂರ್ಣವಾಗಿ ನಿಂತು ಬಿಡಲ್ಲ. ಒಂದು 50% ಪ್ರಮಾಣ ಕಡಿಮೆ ಆಗುತ್ತೆ ಹೊರತಾಗಿ ಇನ್ನೂ ಒಂದು 50% ಹಿಂದಿ ಏರಿಕೆ ಮುಂದುವರಿಯುತ್ತೆ. ಎಲ್ಲಿವರೆಗೂ ಅಂತಂದರೆ, ಏನು ಸಂವಿಧಾನದ ಆರ್ಟಿಕಲ್ 343ರಿಂದ 351ರಲ್ಲಿ ವಿಶೇಷ ಸ್ಥಾನಮಾನನ ನೀಡಿದಾರಲ್ಲ ಹಿಂದಿ ಮತ್ತು ಸಂಸ್ಕೃತಕ್ಕೆ. ಈ ಹಿಂದಿ ಮತ್ತು ಸಂಸ್ಕೃತಕ್ಕೆ ಕೊಟ್ಟಿರುವ ವಿಶೇಷ ಸ್ಥಾನಮಾನನ ತಿದ್ದುಪಡಿ ಮಾಡಿ ಆ ಸ್ಥಾನಮಾನಗಳನ್ನ ತೆಗಿಯೋವರೆಗೂ ಕೂಡ ಕನ್ನಡ ನೆಲದಲ್ಲಿ, ಅದು ನಮ್ಮದೇ ದುಡ್ಡಲ್ಲಿ, ನಮ್ಮದೇ ತೆರಿಗೆ ದುಡ್ಡಲ್ಲಿ, ನಮ್ಮ ನೆಲದಲ್ಲೇ ನಮ್ಮ ಮೇಲೆ ಹಿಂದಿ ಸಂಸ್ಕೃತನ ಏರಿಕೆ ಮುಂದುವರಿತಾ ಇರ್ತದೆ. ಹಾಗಾಗಿ ನಾವು ಅದನ್ನು ಖಡಾಖಂಡಿತವಾಗಿ ದಿನನಿತ್ಯ ಅದನ್ನು ವಿರೋಧ ಮಾಡ್ತಾನೆ ಇರಬೇಕಾಗುತ್ತೆ. ಆ ರೀತಿ 2019ರಿಂದ ನಾವೆಲ್ಲ ವಿರೋಧ ಮಾಡೋದನ್ನು ತೀವ್ರಗೊಳಿಸಿದ್ರಿಂದ, ಅದರಲ್ಲೂ ಎಸ್ಪೆಷಲಿ ಸೆಪ್ಟೆಂಬರ್ 14ನೇ ತಾರೀಕಿನ ಹಿಂದಿ ದಿವಸನ ಹೇಗೆ ಅವರು ಹಿಂದಿ ಏರಿಕೆ ಮಾಡೋದಕ್ಕೆ, ಹಿಂದಿನ ಬೆಳೆಸೋದಕ್ಕೆ ಬಳಸ್ತಾ ಇದ್ದಾರೋ ಇಂಡಿಯಾ ಸರ್ಕಾರದವರು, ಅದನ್ನು ನಾವು ಹಿಂದಿ ಏರಿಕೆನ ವಿರೋಧ ಮಾಡೋದಕ್ಕೆ ಕನ್ನಡ ನಾಡಲ್ಲಿ ಆ ದಿನನ ಬಳಸ್ಕೊಂಡಿದ್ರಿಂದ ಕೇವಲ 5-6 ವರ್ಷದಲ್ಲಿ ಸರ್ಕಾರ ಯಾವತ್ತೂ ಕೂಡ ಗಮನ ಕೊಡದೇ ಇರುವಂಥ ದ್ವಿಭಾಷಾ ನೀತಿ ಜಾರಿ ಕಡೆಗೆ ಗಮನ ಕೊಡುವಂಗೆ ಆಗಿದೆ. ಹಾಗಾಗಿ ಇನ್ನೂ ಈ ಹಿಂದಿ ಏರಿಕೆ ಸಂಪೂರ್ಣವಾಗಿ ನಿಲ್ಲಬೇಕು ಅಂತಂದರೆ, ನಾವು ಈ ಹಿಂದಿ ಏರಿಕೆಯ ದಿನವಾದ ಸೆಪ್ಟೆಂಬರ್ 14ನೇ ತಾರೀಕನ್ನು ಹಿಂದಿ ದಿವಸ ಅಂತ ಏನು ಆಚರಣೆ ಮಾಡ್ತಾರೆ, ಇದನ್ನು ತೀವ್ರವಾಗಿ ವಿರೋಧ ಮಾಡಬೇಕಾಗುತ್ತೆ. ನಾವು ಚಾಲ್ತಿಲಿ ಇಡಬೇಕಾಗುತ್ತೆ. 2019ರಲ್ಲಿ ನಾವೆಲ್ಲರೂ ಸೇರಿ ಟೌನ್ ಹಾಲ್ ಹತ್ರ ಅಲ್ಲಿಂದ ಒಂದು ಮೆರವಣಿಗೆ ಮೂಲಕ ಅದನ್ನು ಮಾಡಿದ್ವಿ. 2020ರಲ್ಲಿ ರೈಲ್ವೆ ಸ್ಟೇಷನ್ ಬೋರ್ಡು ಕಿತ್ತಾಕೋದ್ರ ಮೂಲಕ ಆಯಿತು. ಮತ್ತು ಯಡಿಯೂರಪ್ಪ ಅವ್ರ ಊರು ಏನು ಬುಕುನ್ಕೆರೆ ಅಂತಿದೆ ಮಂಡ್ಯ ಜಿಲ್ಲೆಯಲ್ಲಿ, ಅಲ್ಲಿಯ ಒಂದು ಅಹೋರಾತ್ರಿ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಮೈಸೂರಲ್ಲಿ ಮಾಡಿದ್ವಿ ಒಂದು ವರ್ಷ, ಎಲ್ಲ ಬುದ್ಧಿಜೀವಿಗಳನ್ನ ಸೇರಿಸಿ. ಮತ್ತೊಂದು ವರ್ಷ ಸಿಲಿಂಡರ್ಗಳ ಮೇಲೆ ಇರುವಂಥ ಹಿಂದಿನ ವಿರೋಧ ಮಾಡೋದು ಮತ್ತು ಬೆಲೆ ಏರಿಕೆನ ವಿರೋಧ ಮಾಡೋದು, ಇದನ್ನು ಹಳ್ಳಿಗಳಲ್ಲಿ ಚಾಲ್ತಿ ಕೊಟ್ಟು ಮಾಡಿದ್ವಿ. ಇನ್ನು ಒಂದು ವರ್ಷ ಆನ್ಲೈನ್ಗಳಲ್ಲಿ ದೊಡ್ಡ ದೊಡ್ಡ ಡಿಬೇಟ್ಗಳ ಮೂಲಕ, ಮತ್ತು ಎಲ್ಲೆಲ್ಲಿ ಹಿಂದಿ ಪ್ರಚಾರ ಸಭೆಗಳಿರ್ತವೆ ಅಲ್ಲೆಲ್ಲ ಹೋಗಿ ಮಸಿ ಬಳಿಯೋದ್ರ ಮೂಲಕ, ರಸ್ತೆಯ ಫಲಕಗಳಿಗೆ ಮಸಿ ಬಳಿಯೋದ್ರ ಮೂಲಕ ಮಾಡಿದ್ವಿ. ಇನ್ನು ಬ್ಯಾಂಕ್ಗಳನ್ನ ಹೋಗಿ ಎಚ್ಚರಿಸುವಂಥ ಕೆಲಸ ಕಳೆದ ವರ್ಷ ಕೂಡ ಮಾಡಿದ್ವಿ. ಹೀಗೆ ಪ್ರತಿ ವರ್ಷ ಬೇರೆ ಬೇರೆ ಸೆಕ್ಟ್ರಲ್ಲಿ ಈ ಹಿಂದಿ ಏರಿಕೆನ ವಿರೋಧ ಮಾಡೋದನ್ನು ಜನರಿಗೆ ಅರಿವು ಮೂಡಿಸೋದಕ್ಕೋಸ್ಕರ, ಮತ್ತು ಬೇರೆ ವಿಭಾಗದಲ್ಲಿ ಇರುವಂಥ ಜನರು ಕೂಡ ಏನಿದು ಆಗ್ತಾ ಇರುವಂಥದ್ದು ಅನ್ಯಾಯ ಅಂತಲೇ ಗೊತ್ತಿಲ್ಲದೇ ಸೈಲೆಂಟಾಗಿರೋವ್ರಿಗೂ ಕೂಡ ಇದು ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ಅಂತ ವಿವರಿಸಿ ಹೇಳೋದಕ್ಕೋಸ್ಕರ ಬೇರೆ ಸೆಕ್ಟ್ರಲ್ಲಿ ಈ ರೀತಿ ಮಾಡ್ತಾನೆ ಬರ್ತಾ ಇದ್ದೀವಿ ನಾವು ದ್ರಾವಿಡ ಕನ್ನಡಿಗರು ಚಳವಳಿಯಿಂದ. ಈ ಸಲ ಅಂದರೆ 2025 ಸೆಪ್ಟೆಂಬರ್ 14ನೇ ದಿನನ ನಾವು ಯಾವ ರೀತಿ ವಿರೋಧ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ಏನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಚೆನ್ನೈಯಲ್ಲಿ ಹೆಡ್ ಕ್ವಾರ್ಟರ್ ಇದೆ, ಅದ್ರದ್ದು ಕರ್ನಾಟಕ ರಾಜ್ಯದ ಹೆಡ್ ಕ್ವಾರ್ಟರು ಧಾರವಾಡದಲ್ಲಿದೆ. ಈ ಧಾರವಾಡದಲ್ಲಿರುವಂಥ ಈ ಹೆಡ್ ಕ್ವಾರ್ಟರ್ ಏನಿದೆ, ಇದನ್ನು ರದ್ದು ಮಾಡಬೇಕು, ಇದನ್ನು ಮುಚ್ಚಬೇಕು. ವಿರೋಧ ಮಾಡೋದು ಸುಲಭ, ಆದರೆ ಅದನ್ನು ಪರ್ಯಾಯವಾಗಿ ಏನು ಮಾಡಬೇಕು, ಇಲ್ಲ ನಾವು ಹೇಳ್ಬಿಡ್ತೀವಿ ನೀನು ಅದು ಬಿಟ್ಟುಬಿಡು ಅಂತ, ಅದನ್ನು ಬಿಟ್ಟ ತಕ್ಷಣವೇ ಅದಕ್ಕೆ ಪರ್ಯಾಯವಾಗಿ ಏನನ್ನು ಕಲಿಬೇಕು, ಇಲ್ಲ ಏನನ್ನು ಮಾಡಬೇಕು ಅಂತ ಹೇಳೋದು ಕೂಡ ಅದೊಂದು ಕನ್ಸ್ಟ್ರಕ್ಟಿವ್ ಪೊಲಿಟಿಕ್ಸ್ ಆಗುತ್ತೆ. ಈಗ ನಮಗೆ ಬೇಕಾಗಿರುವಂಥದ್ದು ಕನ್ನಡ ಪದ ಕಟ್ಟುವ ಕಚೇರಿ ಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನೋಡಿ, ಈಗ ನಾನು ಮಾತಾಡ್ತಾ ಇರೋದು ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಆ ಕ್ಯಾಮ್ರಾ ಅನ್ನೋ ಪದ ಇಂಗ್ಲೀಷ್ ಪದ. ಆ ಇಂಗ್ಲೀಷ್ ಪದನೇ ನಾವು ಬಳಸ್ತೀವಿ ಹೊರತಾಗಿ ಆ ಕ್ಯಾಮ್ರಾಗೆ ಏನನ್ನು ನಾವು ಕಂಡುಹಿಡಿದಿದ್ದೀವಿ ಕನ್ನಡ ಪದ? ಫ್ಯಾನ್ಗೆ ಫ್ಯಾನ್ ಅಂತೀವಿ, ಕಾರ್ಗೆ ಕಾರ್ ಅಂತೀವಿ, ಇನ್ನು ಬೈಕ್ಗೆ ಬೈಕ್ ಅಂತೀವಿ. ಅಷ್ಟೆಲ್ಲ ಯಾಕೆ? ಒಂದು 4-5 ವರ್ಷಗಳ ಹಿಂದೆ ನಾವು ಯಾರೂ ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಒಂದು ದಿನಗಳನ್ನ ಫೇಸ್ ಮಾಡಿದ್ವಿ. ಕೋವಿಡ್ ಸಂದರ್ಭದಲ್ಲಿ ಇದಕ್ಕೆ ನಾವು ಕನ್ನಡ ಪದಗಳನ್ನ ಏನು ಕಟ್ಟಿದ್ದೀವಿ? ಸ್ಯಾನಿಟೈಸರ್, ಲಾಕ್ಡೌನ್, ಸೀಲ್ ಡೌನ್, ಇನ್ನು ಆ ಸಂದರ್ಭದಲ್ಲಿ ಏನೇನೋ ಪದಗಳನ್ನೆಲ್ಲ ಬಳಸಿದ್ವಲ್ಲ, ಇದಕ್ಕೆ ಕನ್ನಡ ಪದ ಎಲ್ಲಿದೆ? ಯಾಕೆ ಕನ್ನಡದಲ್ಲಿ ಇದಕ್ಕೆ ಪದ ಕಟ್ಟೋದಕ್ಕಾಗೋದಿಲ್ವಾ? ಖಂಡಿತ ಆಗುತ್ತೆ. ಆದರೆ ನಮ್ಮ ಸರ್ಕಾರ
ಇದಕ್ಕೆ ಗಮನ ಕೊಡ್ತಾ ಇಲ್ಲ. ನೀವು ಹೇಳ್ಬೋದು, ಏನು ಪ್ರತಿಯೊಂದಕ್ಕೂ ಸರ್ಕಾರನೇ ಕೇಳ್ತೀರಿ, ನೀವೇ ಮಾಡಿ ಅಂತ. ನಾವು ಮಾಡ್ತಾ ಇದ್ದೀವಿ. ನಾವು ನಮ್ಮ ಕೈಲಾದಷ್ಟು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಪದಗಳನ್ನ ಕಟ್ಟುವಂಥದ್ದು, ಆ ಕನ್ನಡದ್ದೇ ಪದಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಮಾಡಿದ್ರೆ ಅದು ವ್ಯಾಪಕವಾಗಿ ತಲುಪುತ್ತೆ, ಮತ್ತು ಅದೊಂದು ಅಧಿಕೃತವಾಗಿ ಆಗುತ್ತೆ. ಹಾಗಾಗಿ ಏನು ಧಾರವಾಡದಲ್ಲಿ ಇರುವಂಥ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಕರ್ನಾಟಕ ರಾಜ್ಯ ಮಟ್ಟದ ಈ ಮುಖ್ಯ ಕಚೇರಿ ಏನಿದೆ, ಇದನ್ನ ಕನ್ನಡ ಪದ ಕಟ್ಟುವ ಕಚೇರಿಯಾಗಿ ಬದಲಾವಣೆ ಮಾಡಬೇಕು ರಾಜ್ಯ ಸರ್ಕಾರದವರು. ನಾವು ಈ ರೀತಿ ಹೇಳಿದ ತಕ್ಷಣ ಹೇಳ್ಬಿಡ್ತಾರೆ, ಇಲ್ಲ ಇಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬಂದ್ಬಿಡುತ್ತೆ. ಜಾಗ ಯಾರ್ದು, ಈ ನಾಡು ಯಾರ್ದು, ನಿಮ್ಮ ಕೈಯಲ್ಲೇ ಇರೋದು ತಾನೇ. ಅವ್ರಿಗೆ ನೀವೇನು ನಿಮ್ಮ ಕಚೇರಿ ಮೂಲಕ ನೋಟಿಸ್ ಕೊಡ್ತಿರೋ, ಇಲ್ಲ ಅವರಿಂದ ನೀವು ನಮಗೆ ವಾಪಸ್ ಇದನ್ನು ಕೊಡಿ ಅಂತ ಕೇಳ್ತಿರೋ, ಇಲ್ಲ ಖಾಲಿ ಮಾಡಿ ಅಂತಿರೋ, ಅದು ನಿಮಗೆ ಬಿಟ್ಟಂಥ ವಿಚಾರ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಒಂದು ಸಲ ಚೆನ್ನೈಯಲ್ಲಿ ಆ ಹೆಡ್ ಆಫೀಸ್ಗೆ ಹೋಗಿದ್ದೆ ನಾನು, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಹೆಡ್ ಆಫೀಸ್ಗೆ. ಈಗ ಅಲ್ಲಿ ಮುಖ್ಯಸ್ಥರಾಗಿರೋರು ಕನ್ನಡದವರೇ, ಹುಬ್ಳಿ ಧಾರವಾಡ ಕಡೆಯವರು ಅನಿಸುತ್ತೆ. ನಾನು ಹೋದ ತಕ್ಷಣವೇ ಅವರು ಒಳಗಡೆ ನಾನು ಎಲ್ಲ ಸುತ್ತಾಡಿ ನೋಡ್ತೀನಿ, ಅಲ್ಲೊಂದು ದೊಡ್ಡದು ಗಾಂಧಿ ಸ್ಟ್ಯಾಚ್ಯೂ ಇದೆ ನೋಡ್ತೀನಿ ಅಂತಂದರೆ ಬಿಡಲಿಲ್ಲ ಅವರು. ಅವ್ರಿಗೆ ಎಂಟ್ರೆನ್ಸಲ್ಲೇ ಯಾರೋ ನನ್ನನ್ನು ಐಡೆಂಟಿಫೈ ಮಾಡಿದ್ರು. ಐಡೆಂಟಿಫೈ ಮಾಡಿ, ಯಾಕಂದರೆ ಚೆನ್ನೈಯಲ್ಲೂ ಕೂಡ ಅದನ್ನು ವಿರೋಧ ಮಾಡಿ ನಾವು ಒಂದು 3 ಸಲ ಪ್ರತಿಭಟನೆ ಮಾಡಿದ್ದೀವಿ, ವರ್ಷ ಮಾಡ್ತೀವಿ. ಇನ್ನು ಇವರೇನಕ್ಕೋ ಪ್ರತಿಭಟನೆ ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತಲೋ ಏನೋ. ನಾನು ಹೇಳ್ದೆ ಅವ್ರಿಗೆ, ಇಲ್ಲ ನಾನು ಒಂದು ಸಲ ಕ್ಯಾಂಪಸ್ಸೆಲ್ಲ ನೋಡಬೇಕು ಅಂತ. ಇಲ್ಲ ನೀವು ನಮ್ಮ ಹೆಡ್ ಹತ್ರ ಬಂದು ಮಾತಾಡಿ ಅಂತೇಳಿ ಕರ್ಕೊಂಡೋಗಿ ಕೂರಿಸಿ, ಆಮೇಲೆ ಅವ್ರ ಹೆಡ್ ಎಲ್ಲಿಂದನೋ ಕರ್ಕೊಬಂದು ಆಮೇಲೆ ಅವ್ರ ಚೇಂಬರಲ್ಲೇ ಕೂರಿಸಿ ಮಾತಾಡಿದ್ರು. ಮಾತಾಡುವಾಗ ಅವರು, ನಾನು ಕೇಳಿದೆ, ಇದಕ್ಕೆ ಎಷ್ಟು ಬರುತ್ತೆ ಫಂಡು ಅಂತ. ಇಲ್ಲ ಇದೆಲ್ಲ ಪ್ರೈವೇಟು, ನಾವೇ ಹಾಕೊಂಬಿಡೋದು, ಯಾರೋ ದೇಣಿಗೆ ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ಎಂಥ ಸುಳ್ಳು ಹೇಳ್ತಾರೆ ಅಂತಂದರೆ, ಇದಕ್ಕೆ ಸರ್ಕಾರ ಅಂದರೆ ಇಂಡಿಯಾ ಸರ್ಕಾರ ಫಂಡ್ ಕೊಡುತ್ತೆ, ಅದು ಮಿಸ್ಯೂಸ್ ಆಗಿದೆ ಅಂತ 2023ರಲ್ಲೂ ಕೂಡ ಕೇಂದ್ರ ಶಿಕ್ಷಣ ಸಚಿವರು ಇಲಾಖೆಯಿಂದ ಕೂಡ ಅವರ ಕಚೇರಿಯಿಂದ ಇವ್ರ ಮೇಲೆ ಕೇಸ್ ದಾಖಲಾಗಿದೆ. CBIಗೆ ಕಂಪ್ಲೇಂಟ್ ಹೋಗಿದೆ, CBI ಎಲ್ಲ ಬಂದು ಎನ್ಕ್ವೈರಿ ಮಾಡಿದೆ. ಯಾಕೆ ಈ ಥರ ಪ್ರೈವೇಟ್ ಆಗಿದ್ದರೆ ಅದು ಸೆಂಟ್ರಲ್ ಗೌರ್ಮೆಂಟವ್ರು ಯಾಕೆ ಇವ್ರ ಮೇಲೆ CBIನ ಚೂ ಬಿಡ್ತಿದ್ರು? ಈ ಥರ ಕಾಗಕ್ಕ ಗೂಬಕ್ಕನ ಕಥೆಗಳನ್ನ ಹೇಳಿ ಯಾಮಾರಿಸೋದಕ್ಕೆ ಪ್ರಯತ್ನ ಪಟ್ಟರು. ನಾನು ಅವತ್ತೂ ಕೂಡ, ಇಲ್ಲ ಸರ್ ಇದರಿಂದ ಏನೆಲ್ಲ ಬರುತ್ತೆ ಅಂತೆಲ್ಲ ಗೊತ್ತಿದೆ ಅಂತೆಲ್ಲ ಹೇಳಿ, ಅವರು ಆಮೇಲೆ ನಾವು ಕನ್ನಡದವರು ಇಲ್ಲಿ ಬಂದು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅದು ಇದು ಏನೇನೋ ಸಬೂಬು ಹೇಳಿ, ನಾನು ಕನ್ನಡದವರಲ್ವ ಅನ್ನೋ ಕಾರಣಕ್ಕೆ ಆಯಿತು ಬಿಡಿ ಸರ್ ಅಂತೇಳಿ ಮಾತಾಡ್ಕೊಂಡು ಬಂದೆ. ಆದರೆ ಇವರು ಇಲ್ಲಿ ಹಿಂದಿ ಹೆಸರಲ್ಲಿ ಹಿಂದಿ ಪ್ರಚಾರ ಸಭಾನ ನಡೆಸೋದು ಎಷ್ಟು ಸಮಂಜಸ? ಇದನ್ನು ನಿಜವಾಗ್ಲೂ ನಾವೆಲ್ಲರೂ ಬಂದ್ ಮಾಡಿಸ್ಲೇಬೇಕು. ಬಂದ್ ಮಾಡಿಸೋದ್ರ ಜೊತೆಗೆ ಇದನ್ನು ಕನ್ನಡ ಪದ ಕಟ್ಟುವ ಕಚೇರಿಯಾಗಿ ಬದಲಾಯಿಸಿದ್ರೆ, ಈಗೇನು ಸಂವಿಧಾನದಲ್ಲಿ ಹೇಳ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇಂಡಿಯಾ ಸರ್ಕಾರ ಮಾಡ್ತಾ ಇದೆ ಅಂದರೆ ಅದೊಂಥರ ಇರಪ್ಪ, ಅದು ತಿದ್ದುಪಡಿ ಆಗೋವರೆಗೂ ಅವ್ರು ಹಂಗೆ ನಡ್ಕೋಬೇಕು ಅಂತ ಹೇಳ್ಬೋದು. ಆದರೆ ರಾಜ್ಯ ಸರ್ಕಾರನೂ ಕೂಡ ಯಾವುದಾದ್ರೂ ಹೊಸ ಪದಗಳನ್ನ ಇಡಬೇಕು ಅಂದರೆ ಸಂಸ್ಕೃತ ಪದಗಳನ್ನೇ ಇಡೋದು. ಯಾಕೆ ಕನ್ನಡ ಪದಗಳಿಲ್ವಾ? ಇಲ್ಲ ಕನ್ನಡ ಪದಗಳು ನಿಮಗೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ನಿಮಗೆ ಕನ್ನಡ ಪದಗಳು ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರನೇ ಸಂಸ್ಕೃತ ಯಾವುದು ಕನ್ನಡ ಯಾವುದು ಅನ್ನೋದು ಗೊತ್ತಾಗ್ದೇ ಯಾವುದೋ ಒಂದು ಬಸ್ಗೆ ಅಶ್ವಮೇಧ ಅಂತ ಬೇರೆ ಇಟ್ಟಿದ್ದೀರಿ. ಇನ್ನು ಸಾಕಷ್ಟು ಹೋರಾಟಗಳ ನಂತರ ಬೆಂಗಳೂರಲ್ಲೆಲ್ಲ ಬೋರ್ಡ್ಗಳೆಲ್ಲ ಬದಲಾಯಿಸಿದ್ರು. ಈ ಬೋರ್ಡ್ಗಳು ಬದಲಾಯಿಸುವಾಗ ಅಲ್ಲಿ ಕನ್ನಡ ಪದಗಳನ್ನ ಬಳಸೋದು ಬಿಟ್ಬಿಟ್ಟು ಇಂಗ್ಲೀಷನ್ನೇ ಕನ್ನಡದಲ್ಲಿ ಬರೆಯುವಂಥದ್ದಾಗುತ್ತೆ. ಕಾರಣ ಏನು ಅಂತಂದರೆ, ಕನ್ನಡ ಪದ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಈ ಕನ್ನಡ ಪದ ಕಟ್ಟುವ ಕಚೇರಿ ಭಾಳ ಮುಖ್ಯ ಆಗುತ್ತೆ. ಇದಕ್ಕೆ ಫಂಡ್ ಆಗ್ಬೋದು, ಇದಕ್ಕೆ ಬಿಲ್ಡಿಂಗ್ ಆಗ್ಬೋದು, ಸ್ಟಾಫ್ ಆಗ್ಬೋದು. ಈಗಾಗಲೇ ಇರುವಂಥ ಧಾರವಾಡದಲ್ಲಿ ಇರುವಂಥ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾಕ್ಕೆ ಏನು ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಯಾರೋ ಹಿಂದಿಯವರೋ ಗುಜರಾತವರೋ ಬಂದು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಕನ್ನಡದವ್ರೇ ಹೊಟ್ಟೆಪಾಡಿಗೋಸ್ಕರ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಕನ್ನಡದ್ದೇ ಕೆಲಸ ಮಾಡ್ರಪ್ಪ, ನಿಮ್ಮ ಹೊಟ್ಟೆಪಾಡಿಗೆ ನಾವು ಕೂಡ ಸಂಬಳ ಕೊಡ್ತೀವಿ ಅಂತಂದರೆ, ಈಗೇನು ಹಿಂದಿ ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇದನ್ನು ಈ ಸಲ ಸೆಪ್ಟೆಂಬರ್ 14, 2025 ಹಿಂದಿ ದಿವಸ ಏನಿದೆ, ಇದನ್ನು ವಿರೋಧಿಸುವುದರ ಜೊತೆಗೆ
ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಧಾರವಾಡದಲ್ಲಿ ಇರುವಂಥ ಏನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಏನಿದೆ ಕೇಂದ್ರ ಕಚೇರಿ ಕರ್ನಾಟಕ ರಾಜ್ಯದ್ದು, ಇದು ಕನ್ನಡ ಪದ ಕಟ್ಟುವ ಕಚೇರಿಯಾಗಿ ಬದಲಾಗಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ. ನಿಮಗೆ ಸರಿ ಅನಿಸಿದ್ರೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ, ನಿಮಗೆ ಸರಿ ಅನಿಸಿಲ್ಲ ಅಂತಂದರೆ ನೀವು ಬೇರೆ ರೂಪದಲ್ಲಾದ್ರೂ ಹಿಂದಿ ಏರಿಕೆನ ವಿರೋಧ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಇದು ಸರಿ ಅನಿಸುತ್ತೆ ಆದ್ರೂ ಕೂಡ ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಆಗೋದಿಲ್ಲ ಅಂತನ್ಸಿದ್ರೆ, ನೀವು ನಿಮ್ಮದೇ ಶೈಲಿಲಿ ನಿಮ್ಮದೇ ತಂಡದ ಮೂಲಕ ಇಲ್ಲ ನೀವೇ ಏಕವ್ಯಕ್ತಿಯಾಗಿ ಈ ಒಂದು ಬೇಡಿಕೆನ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೀವಿ. ಶರಣು. ಥ್ಯಾಂಕ್ ಯು.